In this video, let us derive some formulae related to cos, sin and tan. So first of all, let us derive that cos 2x equals to cos square x minus sin square x. So ಇದನ್ನ ಪ್ರೂವ್ ಮಾಡೋಕ್ಕೆ ಅಥವಾ ಡಿರೈವ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಆಲ್ರೆಡಿ ಡಿರೈವ್ ಮಾಡಿರೋಂತಹ ಒಂದು ಫಾರ್ಮುಲಾ ಅಥವಾ ರಿಸಲ್ಟನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಯಾವ ರಿಸಲ್ಟು ಅಂತಂದರೆ cos of x plus y. We know that cos of x plus y is equal to cos x cos y minus sin x sin y. Cos x cos y minus sin x sin y. ಸೊ ಒಂದು ವೇಳೆ ನಾವೇನಾದರೂ ಇಲ್ಲಿ y ನ x ಇಂದ ರೀಪ್ಲೇಸ್ ಮಾಡಿದರೆ we get x plus x. ಸೊ x plus x means 2x. ಸೊ ಆ ಒಂದು ಐಡಿಯಾನ ನಾವಿಲ್ಲಿ ಯೂಸ್ ಮಾಡ್ಕೊಳ್ತೀವಿ. ದೇರ್ಫೋರ್ ರೀಪ್ಲೇಸ್ ಅಥವಾ ಸಬ್ಸ್ಟಿಟ್ಯೂಟ್ ನೀವೇನಾದರೂ ಅನ್ಕೊಳ್ರಿ, ರೀಪ್ಲೇಸ್ y ಬೈ ಎಕ್ಸ್. ಸೊ y ಇಲ್ಲಿ ಅಲ್ಲ ಇಲ್ಲಿ, ಸೊ ಈ ಇಕ್ವೇಶನ್ ಅಲ್ಲಿ ಎಲ್ಲೆಲ್ಲಿ y ಕಾಣುತ್ತೋ ಅಲ್ಲೆಲ್ಲೂ x ಇಂದ ರೀಪ್ಲೇಸ್ ಮಾಡಿ. ಸೊ x ಇಂದ ರೀಪ್ಲೇಸ್ ಮಾಡಿದಾಗ ವಿ ಗೆಟ್ cos of x plus x. ಇಟ್ ಈಸ್ ಈಕ್ವಲ್ ಟು cos x cos ಅಗೇನ್ y ಹೋಗಿ ಇಲ್ಲಿ x ಆಗುತ್ತೆ ಮೈನಸ್ sin x ಇಂಟು ಅಗೇನ್ sin x. ಸೊ ಲೆಫ್ಟ್ ಸೈಡ್ ಏನಾಯ್ತು ಅಂತಂದ್ರೆ cos of x plus x means 2x and it is equal to cos x into cos x, it is cos square x minus sin x into sin x is sin square x. So this is the first result which we are in requirement. ಸೊ ಇದು ಫಸ್ಟ್ ರಿಸಲ್ಟ್ ನಮಗೆ ಬೇಕಾಗಿದ್ದು. ಸೊ ಇದನ್ನ ನಾವು ಬೇಸ್ ಆಗಿಟ್ಕೊಂಡು ನೆಕ್ಸ್ಟ್ ಏನು ಅಂದರೆ ಫಾರ್ಮುಲಾಗಳನ್ನು ಡಿರೈವ್ ಮಾಡ್ತೀವಿ. ಸೊ ಅದೇ cos 2x ಅನ್ನ ನಾವು ಇನ್ನೂ ಒಂದು ರೀತಿ ಬರಿತೀವಿ. ಹೇಗೆ ಅಂತಂದ್ರೆ 2 cos square x minus 1 ಅಂತ. ಸೊ ಅದು ಹೆಂಗೆ ಬರಿತೀವಿ ನಾವು ಅಂತಂದ್ರೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಓನ್ಲಿ. ವಿ ನೋ ದಟ್ ಜಸ್ಟ್ ನೌ ವಿ ಡಿರೈವ್ಡ್ ದಟ್ cos 2x equals to cos square x minus sin square x. ಸೊ ಈಗ ತಾನೇ ಇದನ್ನ ಡಿರೈವ್ ಮಾಡಿದ್ವಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಅಬ್ಸರ್ವ್ ಮಾಡಿ ಸೈನ್ ಅನ್ನೋ ಟರ್ಮೇ ಇಲ್ಲ, ಇರೋದು ಒಂದೇ ಟರ್ಮ್ ಕಾಸ್ ಟರ್ಮ್. ಹಾಗಾಗಿ ಈ ಸೈನ್ ಟರ್ಮ್ ನಾವೇನ್ ಮಾಡ್ಬೇಕು, ಈಗ ರಿಮೂವ್ ಮಾಡಬೇಕು. ಸೊ ರಿಮೂವ್ ಮಾಡೋದಕ್ಕೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ನಮ್ಗೆ ಈಗಾಗಲೇ ಗೊತ್ತಿರೋಂಥ ಐಡೆಂಟಿಟಿನ ಯೂಸ್ ಮಾಡ್ತೀನಿ. ನಮ್ಗೆ ಯಾವ ಐಡೆಂಟಿಟಿ ಗೊತ್ತಿದೆ ಅಂತಂದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಅಂತ ಗೊತ್ತಿದೆ. ಸೊ ಇದರಿಂದ ನಾವು ಬರೀ ಸೈನ್ ಸ್ಕ್ವೇರ್ ನ ಸಪ್ರೇಟ್ ಮಾಡ್ಕೊಂಡ್ರೆ ಕಾಸ್ ಸ್ಕ್ವೇರ್ ರೈಟ್ ಸೈಡ್ ಕಳಿಸಿ ಏನಾಗುತ್ತೆ, ಅದು ಪ್ಲಸ್ ಕಾಸ್ ಸ್ಕ್ವೇರ್ ಬಿಕಮ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಸೈನ್ ಸ್ಕ್ವೇರ್ ಪ್ಲೇಸ್ ಅಲ್ಲಿ ನಾನೇನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಂದ್ರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಇನ್ ಆರ್ ಎಚ್ ಎಸ್. ಸೊ ದಟ್ ವಿ ವಿಲ್ ಗೆಟ್ ಕಾಸ್ ಸ್ಕ್ವೇರ್ ರಿಮೈನ್ಸ್ ಆಸ್ ಇಟ್ ಈಸ್ ಮೈನಸ್. ಸೊ ಸೈನ್ ಸ್ಕ್ವೇರ್ ಏನನ್ನ ರಿಪ್ಲೇಸ್ ಮಾಡ್ತೀನಿ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್, 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿ cos square x minus into plus minus 1 minus into minus plus cos square x. So observe ಮಾಡಿದ್ರೆ we will come to know that here we have cos square x and one more cos square x. So ಎರಡು ಪಾಸಿಟಿವ್ ಇರೋದ್ರಿಂದ cos square x plus cos square x will become 2 cos square x minus 1. So left side ಏನಿದೆ cos 2x ಇದೆ. Therefore cos 2x is equal to 2 cos square x minus 1. ಸೊ ದಿಸ್ ಇಸ್ ದ ಸೆಕೆಂಡ್ ರಿಸಲ್ಟ್. ಅಂದ್ರೆ ಕಾಸ್ 2x ಅನ್ನ ನಾವು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತಾನೂ ಬರೀಬಹುದು. ಅದೇ ಕಾಸ್ 2x ಅನ್ನ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂತಾನೂ ಬರೀಬಹುದು. ಇದೇ ಕಾಸ್ 2x ಅನ್ನ ಇನ್ನೂ ಒಂದು ರೀತಿ ಬರೀಬಹುದು. ಹೆಂಗೆ ಅಂತಂದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬಹುದು. ಸೊ ಇದನ್ನ ಹೆಂಗೆ ಡಿರೈವ್ ಮಾಡೋದು ಅಂತಂದ್ರೆ ಸೇಮ್ ರಿಸಲ್ಟ್ ನ ಯೂಸ್ ಮಾಡ್ತೀವಿ ನಾವು. ಜಸ್ಟ್ ನೌ ವಿ ಪ್ರೂವ್ಡ್ ದಟ್ ಕಾಸ್ 2x ಈಕ್ವಲ್ ಟು cos ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಅಲ್ಲಿ ಹೆಂಗೆ ರೈಟ್ ಸೈಡ್ ಅಲ್ಲಿ ಬರೀ ಕಾಸ್ ಇತ್ತಲ್ಲ, ಅದೇ ರೀತಿ ಇಲ್ಲಿ ರೈಟ್ ಸೈಡ್ ಬರೀ ಸೈನ್ ಇದೆ. ಸೊ ಅಂದ್ರೆ ಕಾಸ್ ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಈ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು. ಯಾವ ರೀತಿ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನ ಪಡಿಬೇಕು ನಾವು ಅಂತಂದ್ರೆ ಅದೇ ಒಂದು ಐಡೆಂಟಿಟಿ ಯೂಸ್ ಮಾಡ್ತೀವಿ. ಯಾವ್ದು ಅಂತಂದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ ಟು 1 ಅಂತ. ನಾವು ಇಲ್ಲೇನ್ ಯೂಸ್ ಮಾಡಿದೀವಲ್ಲ ಇದೇ ಐಡೆಂಟಿಟಿ ಯೂಸ್ ಮಾಡ್ತೀವಿ. ಆದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ನ ಉಳಿಸ್ಕೊಂಡಿದ್ದು ಅದ್ರ ಬದಲಿಗೆ ಇಲ್ಲೇನ್ ಮಾಡ್ತೀನಿ ಅಂತಂದ್ರೆ ಕಾಸ್ ಸ್ಕ್ವೇರ್ ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಉಳಿಸ್ಕೊಂತೀವಿ.
ಸೊ ಕಾಸ್ ಸ್ಕ್ವೇರ್ ಅಂತಂದ್ರೆ ಅಲ್ಲಿಗೆ 1 ಮೈನಸ್ ಸೈನ್ ಸ್ಕ್ವೇರ್ ರೈಟ್ ಸೈಡ್ ಬರುತ್ತೆ, ಮೈನಸ್ ಸೈನ್ ಸ್ಕ್ವೇರ್ ಆಯ್ತು. therefore ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಸೊ ಕಾಸ್ ಸ್ಕ್ವೇರ್ ಇಲ್ಲಿದೆ, therefore ಆ ಪ್ಲೇಸ್ ಅಲ್ಲಿ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ minus sin square x as it is, minus sin square x, it is equal to 1 remains as it is, minus sin square x minus sin square x ಎಷ್ಟಾಗುತ್ತದು minus 2 sin square x. therefore cos 2x ಅನ್ನ in terms of sin ಹೇಳೋದಾದ್ರೆ 1 minus 2 sin square x ಅಂತ ಹೇಳಬೇಕು. ಸೊ sin ಮತ್ತು cos ಎರಡು ಬೇಕು ಅಂತಂದ್ರೆ cos square x minus sin square x, ಓನ್ಲಿ ಕಾಸ್ ಬೇಕು ಅಂತಂದ್ರೆ 2 cos square x minus 1, ಓನ್ಲಿ ಸೈನ್ ಬೇಕು ಅಂತಂದ್ರೆ 1 minus 2 sin square x. ಇಲ್ಲ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಹೇಳ್ಬೇಕು ನಾನು ಅಂತಂದ್ರೆ ಮತ್ತೆ ಇದೇ ಫಾರ್ಮುಲಾದಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ವಿ ನೋ ದಟ್ cos 2x equals to cos square x minus sin square x. ಸೊ ಈ ಫಾರ್ಮುಲಾ ನಮಗೆ ಗೊತ್ತಿದೆ. ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂತಂದ್ರೆ ಏನಿರುತ್ತೆ ಅಲ್ಲಿ ಕೆಳಗಡೆ 1 ಇರುತ್ತೆ. ಸೊ ಡಿನಾಮಿನೇಟರ್ ಅಲ್ಲಿ 1 ಇರುತ್ತೆ. ಸೊ ಐಡೆಂಟಿಟಿ ಪ್ರಕಾರ ಯಾವ ಐಡೆಂಟಿಟಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಈಕ್ವಲ್ಸ್ ಟು 1 ಅಂತ ಇದೆ. ಅಂದ್ರೆ ಇನ್ ಪ್ಲೇಸ್ ಆಫ್ 1 ವಿ ಕ್ಯಾನ್ ರೀಪ್ಲೇಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತನಾದ್ರೂ ಬರೀರಿ, ಅಥವಾ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತನಾದ್ರೂ ಬರೀರಿ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 1. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ cos 2x ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಡಿನಾಮಿನೇಟರ್ ಅಲ್ಲಿ 1 ಪ್ಲೇಸ್ ಅಲ್ಲಿ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಅನ್ನ ರೀಪ್ಲೇಸ್ ಮಾಡಿ. ಈಗ ಇಲ್ಲಿ ನನಗೆ ಟ್ಯಾನ್ ಬೇಕು ಅಂತಂದ್ರೆ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಎರಡಕ್ಕೂ ಕಾಸ್ ಸ್ಕ್ವೇರ್ ಎಕ್ಸ್ ಇಂದ ಡಿವೈಡ್ ಮಾಡಿ. ಸೊ ಡಿವೈಡಿಂಗ್ ಬೈ cos square x ಇಂದ ಡಿವೈಡ್ ಮಾಡ್ತೀನಿ ಫಾರ್ ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಸೊ ದಟ್ ವಿ ವಿಲ್ ಗೆಟ್ ನೋಡಿ cos square x ಡಿವೈಡೆಡ್ ಬೈ cos square x ಆಗುತ್ತೆ, ಮೈನಸ್ sin square x ಡಿವೈಡೆಡ್ ಬೈ cos square x. ಅಂದ್ರೆ ಅಲ್ಲಿ ಎಷ್ಟು ಟರ್ಮ್ಸ್ ಇರುತ್ತಲ್ಲ ಅಷ್ಟು ಟರ್ಮ್ಸ್ಗೆ ಅದು ಡಿವೈಡ್ ಆಗಬೇಕು. ಸೊ ಇದು ನ್ಯೂಮರೇಟರ್ ಆಯ್ತು. ಇನ್ನು ಡಿನಾಮಿನೇಟರ್ಗೆ ಬಂದ್ರೆ cos square x divided by cos square x plus sin square x divided by cos square x. This is denominator. Now observe cos square gets cancelled. Similarly in the denominator also cos square gets cancelled. So after that we will get, so ಇಲ್ಲಿ ನಮಗೆ ಏನು ಸಿಗುತ್ತೆ ಅಂತಂದ್ರೆ cos square cancel ಆಗಿರೋದ್ರಿಂದ we get 1 minus sin square by cos square ಅಂತಂದ್ರೆ it is nothing but tan square x whole divided by cos square cancel ಆಗಿರೋದ್ರಿಂದ 1 ಬರುತ್ತೆ plus sin by cos ಅಂದ್ರೆ tan, so we get tan square x which is RHS. therefore cos 2x ಗೆ ನಮ್ಮ ಹತ್ರ ಒಟ್ಟು 4 ಫಾರ್ಮುಲಾ ಇದೆ. cos square x minus sin square x, 2 cos square x minus 1 minus 2 sin square x, and fourth one is 1 minus tan square x divided by 1 plus tan square x ಅಂತ. ಇದು cos 2x ಆದ್ರೆ ಇನ್ನು sin 2x ಗೆ ಈ ರೀತಿ ಡಿರೈವ್ ಮಾಡ್ತೀವಿ. sin 2x ಫಾರ್ಮುಲಾ ಏನಿದೆ ಅಂತಂದ್ರೆ 2 sin x cos x ಅಂತ ಇದೆ. ಇನ್ನು ಇನ್ ಟರ್ಮ್ಸ್ ಆಫ್ tan ಹೇಳೋದಾದ್ರೆ 2 tan x divided by 1 plus tan square x ಅಂತ ಇದೆ. ಸೊ ಇದನ್ನ ಯಾವ ರೀತಿ ನಾವು ಡಿರೈವ್ ಮಾಡ್ತೀವಿ ಅಂತಂದ್ರೆ ಸೇಮ್ ಅದೇ ರೀತಿಯ ಫಾರ್ಮುಲಾಗಳು ಆಲ್ರೆಡಿ ನಾವು ಡಿರೈವ್ ಮಾಡ್ಕೊಂಡಿದೀವಿ. ಯಾವುದು ಅಂತಂದ್ರೆ sin of x plus y ಗೊತ್ತಿದೆ ನಮಗೆ. sin of x plus y ಫಾರ್ಮುಲಾ ಏನಿದೆ, sin x cos y ಪ್ಲಸ್ cos x sin y ಅಂತ ಫಾರ್ಮುಲಾ ಇದೆ. ಸೊ ಈ ಫಾರ್ಮುಲಾದಲ್ಲಿ ನಾವೇನ್ ರೀಪ್ಲೇಸ್ ಮಾಡ್ತೀವಿ, ಸೇಮ್ ಅದೇನೆ y ನ x ಇಂದ ರೀಪ್ಲೇಸ್ ಮಾಡ್ತೀವಿ. ಸೊ ರೀಪ್ಲೇಸ್ y ಬೈ x. ಸೊ ಇದೇನಾಗ್ತದೆ ಈ ಎಕ್ಸ್ಪ್ರೆಷನ್ ಅಂತಂದ್ರೆ sin of x plus x it is equal to sin x, ಇದು ಕೂಡ cos y ಹೋಗಿ cos x ಆಗುತ್ತೆ, ಪ್ಲಸ್ cos x ಇಂಟು sin y ಹೋಗಿ sin x ಆಗುತ್ತೆ. ಸೊ ಸಿನ್ಸ್ ಮಲ್ಟಿಪ್ಲಿಕೇಶನ್ ಆಫ್ ರಿಯಲ್ ನಂಬರ್ಸ್ ಈಸ್ ಕಮ್ಯೂಟೇಟಿವ್, ಸೊ sin x cos x ಅಂತನಾದ್ರೂ ಬರೀರಿ, ಇಲ್ಲಿ cos x sin x ನ ನಾವು sin x cos x ಅಂತ ಬರಿಬಹುದು. ಹಾಗಾಗಿ
sin x cos x ಅನ್ನೋದು 2 ಟೈಮ್ಸ್ ಇರೋದ್ರಿಂದ we can write it as 2 times of sin x cos x. Therefore, sin 2x is equal to 2 sin x cos x. So, ಇದು in terms of sin cos ಆಯ್ತು. ಇನ್ನು 2 tan x divided by 1 plus tan square ಅಂತಾನು ಕೂಡ ಬರಿಬಹುದು. ಇದು ಯಾವ ರೀತಿ ಡಿರೈವ್ ಆಗುತ್ತೆ ಅಂತಂದ್ರೆ ಈ ಫಾರ್ಮುಲಾ ನಾವು ಇಲ್ಲಿ ಯೂಸ್ ಮಾಡ್ಕೊಳ್ತೀವಿ. sin 2x equals to ಇದು this is we already know that sin 2x equals to 2 sin x cos x. ಇದು ಗೊತ್ತಿದೆ. ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂತಂದ್ರೆ 1 ಇರುತ್ತೆ. therefore we can write cos square x plus sin square x equals to 1. ಗೊತ್ತಿರೋ ಐಡೆಂಟಿಟಿ. ಸೊ ನಮ್ಗೆ ಗೊತ್ತಿರೋದು sin square x plus cos square x ಅಂತ ಹೇಳಿ. ಇದು ಫಾರ್ಮುಲಾ ಯಾವ ಫಾರ್ಮಲ್ ಇದೆಯಲ್ಲ ಆ ಫಾರ್ಮಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನ cos square x plus sin square x ಅಂತ ಬರೆದಿದ್ದೇನೆ. So in place of 1 we will replace cos square x plus sin square x. So numerator ಅಲ್ಲಿ 2 sin x cos x ಇದೆ. ಡಿನಾಮಿನೇಟರ್ ಅಲ್ಲಿ 1 ಬದಲಿಗೆ ನಾವೇನಂತ ಬರೆಯೋಣ cos square x plus sin square x ಅಂತ ಬರೀತೀವಿ. ಸಿಮಿಲರ್ಲಿ ಅಲ್ಲೇನು ನಾವು ಡಿವೈಡ್ ಮಾಡಿದೀವಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ, ಇಲ್ಲೂ ಕೂಡ ನಾವು ಡಿವೈಡ್ ಮಾಡ್ತೀವಿ. ಯಾವ ಟರ್ಮ್ ಇಂದ ಡಿವೈಡ್ ಮಾಡ್ತೀವಿ ಅಂದ್ರೆ ಡಿವೈಡೆಡ್ ಬೈ cos square x. So both numerator and denominator. So 2 sin x cos x ಇತ್ತಿಲ್ಲಿ ಈ ಟರ್ಮ್ಗೆ cos ಸ್ಕ್ವೇರ್ ಇಂದ ನಾವು ಡಿವೈಡ್ ಮಾಡ್ತೀವಿ. ಇದು ನ್ಯೂಮರೇಟರ್ ಆಯಿತು. ಇನ್ನು ಡಿನಾಮಿನೇಟರ್ಗೆ ಎರಡು ಟರ್ಮ್ಸ್ ಇದೆ, cos ಸ್ಕ್ವೇರ್ ಮತ್ತು sin ಸ್ಕ್ವೇರ್. ಈ ಎರಡು ಟರ್ಮ್ಗೆ cos ಸ್ಕ್ವೇರ್ ಅನ್ನೋದು ಡಿವೈಡ್ ಆಗಬೇಕು. ಸೊ cos ಸ್ಕ್ವೇರ್ x ಡಿವೈಡೆಡ್ ಬೈ cos ಸ್ಕ್ವೇರ್ x ಪ್ಲಸ್ sin ಸ್ಕ್ವೇರ್ x ಡಿವೈಡೆಡ್ ಬೈ cos ಸ್ಕ್ವೇರ್ x. ಸೊ ಇದು ಡಿನಾಮಿನೇಟರ್. ನ್ಯೂಮರೇಟರ್ ಅಬ್ಸರ್ವ್ ಮಾಡಿದ್ರೆ ಒಂದು ಕಂಪ್ಲೀಟ್ ಕಾಸ್ ಮತ್ತು ಇಲ್ಲಿ ಕಾಸ್ ಅಲ್ಲಿ ಎರಡಿತ್ತು, ಅದರಲ್ಲಿ ಒಂದು ಕಾಸ್ ಕ್ಯಾನ್ಸಲ್ ಆಗ್ತದೆ. ಇನ್ನು ಡಿನಾಮಿನೇಟರ್ ಅಲ್ಲಿ ಕಾಸ್ ಸ್ಕ್ವೇರ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆದ್ರೆ ನಮ್ಮ ಹತ್ರ ಉಳಿಯೋದು ನ್ಯೂಮರೇಟರ್ ಅಲ್ಲಿ 2 ಉಳಿದಿದೆ, ಆಮೇಲೆ ಸೈನ್ ಬೈ ಕಾಸ್ ಎರಡಿತ್ತು, ಒಂದು ಮಾತ್ರ ಕ್ಯಾನ್ಸಲ್ ಆಗಿರೋದು. ಸೊ ಸೈನ್ ಬೈ ಕಾಸ್ ಉಳಿತು. ಸೈನ್ ಬೈ ಕಾಸ್ ಅಂತಂದ್ರೆ ಟ್ಯಾನ್. therefore 2 tan x in the numerator. ಡಿನಾಮಿನೇಟರ್ ಅಲ್ಲಿ cos ಸ್ಕ್ವೇರ್ ಕ್ಯಾನ್ಸಲ್ ಆಗಿರೋದ್ರಿಂದ 1 ಮಾತ್ರ ಉಳಿತು, ಪ್ಲಸ್ sin ಸ್ಕ್ವೇರ್ ಬೈ cos ಸ್ಕ್ವೇರ್ ಅಂತಂದ್ರೆ tan ಸ್ಕ್ವೇರ್ x. So which is the required value. Therefore sin 2x can be expressed as 2 tan x divided by 1 plus tan square x. So ಈಗ cos 2x ಗೆ 4 ಫಾರ್ಮುಲಾ, sin 2x ಗೆ 2 ಫಾರ್ಮುಲಾಗಳನ್ನು ನಾವು ಡಿರೈವ್ ಮಾಡಿದ್ವಿ. ಸೊ ಇದೇ ರೀತಿ ಇನ್ನೊಂದು ಫಾರ್ಮುಲಾ ಇದೆ tan 2x. So tan 2x equals to 2 tan x divided by 1 minus tan square x. ಡಿನಾಮಿನೇಟರ್ ಅಲ್ಲಿ ಪ್ಲಸ್ ಬಂದ್ರೆ ಅದು sin 2x ಆಗ್ತದೆ, ಡಿನಾಮಿನೇಟರ್ ಅಲ್ಲಿ ಮೈನಸ್ ಬಂದ್ರೆ ಅದು tan 2x ಆಗ್ತದೆ. ಇಲ್ಲಿ ನೋಡಿ, ಇಲ್ಲಿವರೆಗೂ ಏನ್ ನಾವು ಡಿರೈವ್ ಮಾಡಿದ್ವಿ ಅಲ್ಲೆಲ್ಲನೂ ವೇರಿಯೇಬಲ್ ಅಥವಾ ಎಕ್ಸ್ ನ ವ್ಯಾಲ್ಯೂ ಏನಿದೆಯಲ್ಲ ಅದು ಎಲ್ಲೆಲ್ಲಿ ಆ ಫಂಕ್ಷನ್ ಡಿಫೈನ್ ಆಗಿದೆಯೋ ಅಲ್ಲಿ ಮಾತ್ರ ಹೋಲ್ಡ್ ಆಗುತ್ತೆ, ಬೇರೆ ಕಡೆ ಹೋಲ್ಡ್ ಆಗಲ್ಲ. ಅದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇರೋ ತರ. ಸೊ ಪ್ರತಿ ಕಡೆ ನಾನು ಅದನ್ನ ಎಕ್ಸ್ಪ್ರೆಸ್ ಮಾಡಿಲ್ಲ ಅಥವಾ ಈ ರೀತಿ ಡಿಫೈನ್ ಮಾಡಿಲ್ಲ. ಡಿಫೈನ್ ಮಾಡಿಲ್ಲ ಅಂತಂದ್ರೆ ಅರ್ಥ ಅದು ಎಲ್ಲಿ ಹೋಲ್ಡ್ ಆಗುತ್ತೋ ಅಥವಾ ಫಂಕ್ಷನ್ ಎಲ್ಲಿ ಡಿಫೈನ್ ಆಗುತ್ತೋ ಅಲ್ಲಿ ಮಾತ್ರ ಅಂತ ಅರ್ಥ ಮಾಡ್ಕೋಬೇಕು. ಈಗ ಇದೊಂದು ಫಾರ್ಮುಲಾ ಡಿರೈವ್ ಮಾಡೋಣ. ಸೊ tan 2x equal to 2 tan x divided by 1 minus tan square x ಅಂತ ಇದೆ. We know that tan of x plus y. ಸೊ ನಾವು ಮೊದಲಿಂದನೂ cos of 2x ಆ ಫಾರ್ಮುಲಾ ಡಿರೈವ್ ಮಾಡಕ್ಕೆ cos of x plus y ಯೂಸ್ ಮಾಡ್ಕೊಂಡಿದ್ದೀವಿ. sin 2x ಫಾರ್ಮುಲಾ ಡಿರೈವ್ ಮಾಡಕ್ಕೆ sin of x plus y ಯೂಸ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿನೇ tan 2x ಫಾರ್ಮುಲಾ ಡಿರೈವ್ ಮಾಡೋದಕ್ಕೆ ನಾವೇನ್ ಯೂಸ್ ಮಾಡ್ಕೊಳ್ತೀವಿ ಅಂತಂದ್ರೆ tan of x plus y ಫಾರ್ಮುಲಾ ಯೂಸ್ ಮಾಡ್ಕೊಳ್ತೀವಿ. ಸೊ tan of x plus y ಫಾರ್ಮುಲಾನ ನಾವು ಈ ರೀತಿ ಬರೀತೀವಿ. ಹೆಂಗೆ ಅಂದ್ರೆ tan x plus tan y ಹೋಲ್ ಡಿವೈಡೆಡ್ ಬೈ 1 minus tan x into tan y ಅಂತ ಬರೀತೀವಿ. ಸೇಮ್ ಪ್ರಾಸೆಸ್, ರೀಪ್ಲೇಸ್ y by x. ರೀಪ್ಲೇಸ್ y by x. y ನ x ಇಂದ ರೀಪ್ಲೇಸ್ ಮಾಡಿ. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತಂದ್ರೆ tan of x plus x it is equal to tan x plus tan again y ಹೋಗಿ x ಆಗುತ್ತೆ divided by 1 minus tan x into tan x. So y ಹೋಗಿ x ಆಯ್ತು. So it is equal to tan x plus tan x ಅಂತಂದ್ರೆ 2 tan x divided by 1 minus tan x into tan x ಅಂತಂದ್ರೆ tan square x. So these are the
results which I was expected to prove in this video.